ಚಿತ್ತದಂತೆ ನಡೆಸಬೇಕಯ್ಯ. ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಮತ್ತಾಯನು ಬರೆದ ಸುವಾರ್ತೆಯಿಂದ ಹಿಡಿದು ಪ್ರಕಟಣೆ ಗ್ರಂಥದವರೆಗೆ ನಾವು ಕಲಿಯುವಾಗ ದೇವರ ಆತ್ಮನು ನಮ್ಮಲ್ಲಿ ಕಾರ್ಯ ಮಾಡಲಿ ಹಾಗೂ ದೇವರ ಆಶೀರ್ವಾದ ಸದಾ ಇರಲಿ ಮತ್ತು ದೇವರ ಪ್ರಕಟಣೆಗಳು ಕೂಡ ನಮಗೆ ಬರಲಿ ಎಂದು ನಾವು ಪ್ರಾರ್ಥನೆ ಮಾಡಿಕೊಳ್ಳುವ ಪ್ರಿಯರೇ. ಪರಲೋಕದ ತಂದೆಯೇ, ಪ್ರಭು ಯೇಸುವಿನ ಅಭಿಷೇಕದ ನಾಮದಲ್ಲಿ ಪವಿತ್ರ ಆತ್ಮರ ಸಹಾಯದಿಂದ ಸ್ವಾಮಿ, ಬೈಬಲ್ ಅಧ್ಯಯನ ಮಾಡುವಾಗ ನಿನ್ನ ನಾಮ ಮಹಿಮೆಯಾಗಲಿ ಸ್ವಾಮಿ. ಅಪ್ಪ, ಈ ಸಮಯದಲ್ಲಿ ಕರ್ತನೆ ಮತ್ತಾಯದಿಂದ ಹಿಡಿದು ಪ್ರಕಟಣೆ ಗ್ರಂಥದವರೆಗೆ ಒಂದು ಬೈಬಲ್ ಅಧ್ಯಯನ ಮಾಡುವಾಗ ಸ್ವಾಮಿ ನಿನ್ನ ನಾಮ ಮಹಿಮೆಯಾಗಬೇಕು. ಇದಕ್ಕೆ ಯಾವುದೇ ತಡೆಗಳಾಗದಂತೆ ಕಾಪಾಡು ಅಪ್ಪ. ಸ್ವಾಮಿ, ದಿನನಿತ್ಯ ಕೊಡಬೇಕು ಅಂತ ಇದ್ದರೂ ಕೂಡ ಸ್ವಾಮಿ ಅಪ್ಪ, ಕೆಲಸದ ಒತ್ತಡದಿಂದ, ಜೀವನ ಮಾಡಲೇಬೇಕಾದಂಥ ಕಾರ್ಯದಿಂದ, ಕೆಲಸಕ್ಕೆ ಹೋಗಿ ಸೇವೆ ಮಾಡೋದ ಕಾರಣದಿಂದ ದಿನನಿತ್ಯ ಕೊಡಲಿಕ್ಕೆ ಆಗ್ತಾಯಿಲ್ಲ ಸ್ವಾಮಿ. ಅಪ್ಪ, ನೀನು ನಮಗೆ ಸಮಯ ಸಂದರ್ಭವನ್ನು ಮತ್ತು ಆ ಒಂದು ವಾಕ್ಯವನ್ನು ರೆಡಿ ಮಾಡಲಿಕ್ಕಿರೋ ಪ್ರಸನ್ನತೆಯನ್ನು ಕೂಡ ಕೊಡು. ಹಾಗೆಯೇ ವಾಕ್ಯವನ್ನು ಕೇಳಿದಂಥ ಜನಗಳನ್ನು ಆಶೀರ್ವದಿಸು, ನಿನ್ನ ರಾಜ್ಯದ ಮಹಿಮೆಗಾಗಿ ಉಪಯೋಗಿಸು. ಪ್ರಭು ಯೇಸುವಿನ ಅಭಿಷೇಕದ ನಾಮದಲ್ಲಿ ಬೇಡಿ ಬಂದ ತಂದೆ, ಆಮೇನ್. ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯದಿಂದ ಹಿಡಿದು 4ನೇ ಅಧ್ಯಾಯದ 11ನೇ ವಾಕ್ಯದವರೆಗೂ ನಾವು ಗಮನಿಸಿಕೊಂಡೆವು. ಈಗ ನಾವು ಹೋಗುವಂಥ ವಚನ, ಇವತ್ತು ಒಂದೇ ಒಂದು ವಚನವನ್ನು ಕೊಡ್ತೇನೆ ಪ್ರಿಯರೇ. ಅದು ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯದ 11ನೇ ವಾಕ್ಯದ ನಂತರ ಬರುವಂಥ 12ನೇ ವಾಕ್ಯ ಆಗಿದೆ ಪ್ರಿಯರೇ. ಈ 12ನೇ ವಾಕ್ಯವನ್ನು ನೋಡುವಾಗ ಕೆಲವೊಂದು ಸಲ ಕನ್ಫ್ಯೂಸ್ ಆಗ್ತದೆ, ಕೆಲವೊಂದು ಸಲ ಗಂಭೀರ ಅಂತ ಅನ್ನಿಸ್ತದೆ. ಆದರೆ ಇದರಲ್ಲೂ ಕೂಡ ಒಂದು ದೇವರ ಕಾರ್ಯದ ಚಿಕ್ಕ ಪ್ರಕಟಣೆಯನ್ನು ನಾನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಪ್ರಿಯರೇ. ಈ 4:12ರಲ್ಲಿ ಏನು ಬರೆದು ಅಂತಂದರೆ, ಯೋಹಾನನು ಸೆರೆಗೆ ಬಿದ್ದನೆಂದು ಯೇಸು ಕೇಳಿ ಆ ಸ್ಥಳವನ್ನು ಬಿಟ್ಟು ಗಲಿಲಾಯ ಸೀಮೆಗೆ ಹೊರಟು ಹೋದನು. ಅಂದರೆ ಯೋಹಾನನು ಸೆರೆಗೆ ಬಿದ್ದನೆಂದು ಯೇಸು ಕೇಳಿ ಆ ಸ್ಥಳವನ್ನು ಬಿಟ್ಟು ಗಲಿಲಾಯ ಸೀಮೆಗೆ ಹೊರಟು ಹೋದನು ಎಂಬುದನ್ನು ನಾವಿಲ್ಲಿ ಗಮನಿಸಬೇಕಾದಂಥ ಒಂದು ಅಂಶವಾಗಿದೆ ಪ್ರಿಯರೇ. ಈ ವಾಕ್ಯದ ಪ್ರಕಾರ ನಾವು ನೋಡಬೇಕಾದ್ರೆ ಪ್ರಿಯರೇ, ಯೋಹಾನ ಸೆರೆಗೆ ಬಿದ್ದ ಎಂದು ಯೇಸು ಸ್ವಾಮಿ ಕೇಳಿದ ತಕ್ಷಣವೇ ಆ ಸ್ಥಳವನ್ನು ಬಿಟ್ಟು ಗಲಿಲಾಯಕ್ಕೆ ಹೋದನು ಅಂತ ಹೇಳೋದನ್ನು ನಾವು ಓದ್ಕೊಂಡೆವು. ಹಾಗಾದರೆ ಇಲ್ಲಿ ಗಮನಿಸಿ ಪ್ರಿಯರೇ, ಯೇಸು ಸ್ವಾಮಿ ಯೋಹಾನ ಸೆರೆಗೆ ಬಿದ್ದ ತಕ್ಷಣ ಸ್ಥಳ ಬಿಟ್ಟರಂತಂದರೆ ಯೇಸು ಸ್ವಾಮಿಗೆ ಆತನ ಮೇಲೆ ಕರುಣೆ ಇರಲಿಲ್ವೇ? ಅಟ್ಲೀಸ್ಟ್ ಯೇಸು ಸ್ವಾಮಿಗೆ ಯೋಹಾನನನ್ನು ಬಂದು ಸಂತೈಸ್ಬೋದಿತ್ತಲ್ವೇ? ಅಥವಾ ಯೇಸು ಸ್ವಾಮಿಗೆ ಆತನನ್ನು ಬಿಡಿಸುವಂಥ ಪ್ರಯತ್ನ ಮಾಡಬಹುದಿತ್ತಲ್ಲವೇ ಎಂಬಂಥ 100 ಪ್ರಶ್ನೆಗಳು ಕೇಳ್ತದೆ ಪ್ರಿಯರೇ, ಎದ್ದೇಳುತ್ತೆ. 100 ಪ್ರಶ್ನೆಗಳು ಎದ್ದೇಳ್ತದೆ. ಇದಕ್ಕೆ ನಾನು ಚಿಕ್ಕದಾಗ ಒಂದು ವಿಷಯ ಹೇಳ್ತೇನೆ. ದೇವರ ರಾಜ್ಯದ ವಿಷಯವಾಗಿ ನಾವು ಸಾರುವಾಗ ನಮ್ಮನ್ನು ಯಾರಾದರೂ ಕ್ರೈಸ್ತ ವಿರೋಧಿಗಳು ಹಿಡ್ಕೊಂಡಾಗ ಬೇರೆ ಎಷ್ಟೇ ದೊಡ್ಡ ರೆಕಮೆಂಡ್ ಮಾಡಿದ್ರು ಕೂಡ ಅವರ ಮನಸ್ಸು ಕರಗೋದಿಲ್ಲ ಪ್ರಿಯರೇ. ಅವ್ರು ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ. ಸತ್ಯವನ್ನು ಗೊತ್ತಿದ್ರೂ ಕೂಡ ಕುಚೇಷ್ಟೆಗಳನ್ನು ಮಾಡೋದ್ರ ಮೂಲಕ, ಕ್ರೈಸ್ತರಿಗೆ ಹಿಂಸೆ ಕೊಡೋದ್ರ ಮೂಲಕ ಇವತ್ತು ಕೂಡ ಇದೇ ಕಾರ್ಯಗಳು ನಡೀತಾ ಇದೆ. ಯಾಕೆ ಈ ಒಂದು ಯೋಹಾನನನ್ನು ಹಿಡಿದು ಸೆರೆಗೆ ಹಾಕಿದ್ರಂತಂದರೆ ಅವನು ಇರುವಂಥ ಸತ್ಯವನ್ನು ಹೇಳಿದಂಥ ಕಾರಣಕ್ಕೋಸ್ಕರ ಸೆರೆಗೆ ಹಾಕಿದ್ರು. ಇದಕ್ಕಿಂತ ಮೊದಲು ಯೇಸು ಸ್ವಾಮಿಗೆ ಇವನನ್ನು ಬಿಡಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಹೇಳೋಂಥ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಪ್ರಿಯರೇ. ಇದಕ್ಕೆ ನನ್ನ ಉತ್ತರ ಒಂದೇ ಪ್ರಿಯರೇ, ಗಮನಿಸಿ. ಇದಕ್ಕೆ ನನ್ನ ಉತ್ತರ ಒಂದೇ. ಇದು ನನ್ನ ಅಭಿಪ್ರಾಯ, ವೇದ ಪಂಡಿತರ ಅಭಿಪ್ರಾಯ ಅಲ್ಲ. ದೇವರ ಒಂದು ವಾಕ್ಯದ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೊಂದು ಉದ್ದೇಶ, ಯೋಜನೆಯನ್ನು ದೇವರಿಟ್ಟಿದ್ದಾರೆ ಪ್ರಿಯರೇ. ಅದು ಮುಗಿದ ನಂತರ, ದೇವರು ನಮಗೆ ಕೊಟ್ಟಂಥ ಕೆಲಸ ಮುಗಿದ ನಂತರ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಕರ್ಕೊಳ್ತಾರೆ ಅಂತ ಹೇಳೋದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಹಾಗೆಯೇ ಯೋಹಾನನನ್ನು ಭೂಮಿಗೆ ಕಳಿಸಿದಂಥ ಉದ್ದೇಶ ಮುಗಿದಿತ್ತು. ಅಂದರೆ ಯೋಹಾನನನ್ನು ಭೂಮಿಗೆ ಕಳಿಸಿದ ಉದ್ದೇಶದ ಬಗ್ಗೆ ನಾವು ನೋಡಬೇಕಾದ್ರೆ ಮತ್ತಾಯ 3ನೇ ಅಧ್ಯಾಯ 1ನೇ ವಾಕ್ಯದಿಂದ ಹಿಡಿದು 3ನೇ ವಾಕ್ಯದವರೆಗೆ ನಾವು ಓದಿಕೊಳ್ಳೋದರೆ 4ರವರೆಗೆ ಓದಿಕೊಳ್ಳುವ. ಆ ದಿನಗಳಲ್ಲಿ ಸ್ನಾನಿಕನಾದ ಯೋಹಾನನು
ಪರಲೋಕ ರಾಜ್ಯ ಸಮೀಪವಾಯಿತೆಂದು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು. ಹಾಗಾದರೆ ಅವನು ಏನಕ್ಕೆ ಬಂದ? ಕರ್ತನ ದಾರಿಯನ್ನು ಸಿದ್ಧಪಡಿಸೋದಕ್ಕೆ ಬಂದ. ಹೆಂಗೆ? 3ನೇ ವಾಕ್ಯ ನೋಡಿ, ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಹಾದಿ ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವ ಶಬ್ದವದೆ ಎಂದು ಯೆಶಾಯನ ಪ್ರವಾದನೆಯ ಯೆಶಾಯನಿಂದ ಸೂಚಿತನಾದವನೇ. ಹಾಗಾದರೆ ಅವನು ದೇವರಿಂದ ಮಾತ್ರ ಸೂಚಿತನಾಗಲಿಲ್ಲ, ಒಂದು ಪ್ರವಾದಿಯ ಬಾಯಿಂದಲೂ ಕೂಡ ದೇವರು ಸೂಚನೆ ಕೊಟ್ಟಿದ್ದರು, ಇವನು ಇಂಥ ಕಾರ್ಯಕ್ಕೆ ಬರ್ತಾನೆ ಅಂತೇಳಿ. ಅದಕ್ಕೆ ಆಧಾರವಾದಂಥ ಇನ್ನೊಂದು ವಾಕ್ಯವನ್ನು ನಾವು ತೆಗೆದುಕೊಳ್ಳೋದಾದರೆ ಪ್ರಿಯರೇ, ಇದರಲ್ಲಿ ಸ್ಪಷ್ಟವಾಗಿ ಬರ್ತದೆ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನವನ್ನು ನಾವು ನೋಡೋದೇ ಅದರ ಪ್ರಿಯರೇ, ಅಲ್ಲಿ 29, 30 ಮತ್ತು 31 ನಾವು ಗಮನಿಸೋಣ ಪ್ರಿಯರೇ. ಯೋಹಾನ ಯಾಕೆ ಬಂದ ಅಂತೇಳಿ. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವನು, ನನ್ನ ಹಿಂದೆ ಬರುವವನು ನನಗಿಂತ ಮೊದಲೇ ಇದ್ದುದರಿಂದ ನನಗಿಂತ ಮುಂದಿನವನಾಗುವನು. ನಾನು ಹೇಳಿದ ವಿಷಯವಾಗಿ ನನಗೂ ಆತನ ಗುರುತಿರಲಿಲ್ಲ. ಆತನನ್ನು ಇಸ್ರಾಯೇಲ್ ತಿಳಿಯಪಡಿಸೋದಕ್ಕೋಸ್ಕರವೇ ನಾನು ನೀರಿನ ಸ್ನಾನವನ್ನು ಮಾಡಿಸುವವನಾಗಿ ಬಂದೆನು. ನೋಡಿದ್ರಾ? ಆಗಲೇ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸೆರೆಗೆ ಬಿದ್ದಾಗಲೂ ಕೂಡ ಯೇಸು ಸ್ವಾಮಿ ಯೋಹಾನನನ್ನು ಬಿಟ್ಟು ಯಾಕೆ ಅವರು ಗಲಿಲಾಯಕ್ಕೆ ಹೋದರು? ಅವ್ರ ಕೈಲಿ ಬಿಡಿಸಲಿಕ್ಕೆ ಆಗ್ತಾ ಇರಲಿಲ್ವಾ? ಅಥವಾ ಕರುಣೆ ಇರಲಿಲ್ವಾ? ಅಥವಾ ಯೋಹಾನನ ಸಂತೈಸ್ಬೋದಿತ್ತಲ್ವಾ ಅಂತ ಹೇಳೋದಕ್ಕೆ ಚಿಕ್ಕ ಸಾಕ್ಷಿ ಎಂದರೆ, 1ನೇದಾಗಿ ನಾವು ನೋಡಿಕೊಂಡು ಕರ್ತನ ದಾರಿಯನ್ನು ಸಿದ್ಧ ಮಾಡಲಿಕ್ಕೆ ಅವನು ಬಂದ ಅಂತೇಳಿ. 2ನೇದಾಗಿ ಆ ಒಂದು ಯೋಹಾನ 1ನೇ ಅಧ್ಯಾಯ 29ರಿಂದ 31ರವರೆಗೆ 31 ಸ್ಪಷ್ಟವಾಗಿ ಓದಿದ್ರೆ ಅಲ್ಲಿ ಎಷ್ಟು ಜನ ಬರೆದಿದೆ? ಆದರೆ ಆತನನ್ನು ಇಸ್ರಾಯೇಲಿಗೆ ತಿಳಿಯಪಡಿಸೋದಕ್ಕೋಸ್ಕರವೇ ನಾನು ಸ್ನಾನವನ್ನು ಮಾಡಿಸೋದಕ್ಕಾಗಿ ಬಂದೆನು. ಹಾಗಾದರೆ ಅವನ ಡ್ಯೂಟಿ ಏನಾಗಿತ್ತು? ಕರ್ತನ ದಾರಿಯನ್ನು ಸಿದ್ಧಪಡಿಸಿ ಇಸ್ರಾಯೇಲ್ ಜನಗಳಿಗೆ ದೇವರ ರಾಜ್ಯದ ವಿಷಯವನ್ನು ತಿಳಿಸೋದಕ್ಕೂ, ಮತ್ತು ಅಲ್ಲಿಗೆ ಎಷ್ಟೋ ಜನ ಅನ್ಯ ಜನಗಳು ಕೂಡ ಬಂದರು, ಅವರಿಗೂ ಕೂಡ ಅವರು ಒಂದೇ ಒಂದು ಮಾತು ಹೇಳಿದ್ರು, ದೇವರ ರಾಜ್ಯ ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿಂದ ಮತ್ತಾಯ 3ನೇ ಅಧ್ಯಾಯದಲ್ಲಿ ಕೂಡ ಹೇಳೋದನ್ನು ನಾವು ಕೇಳಿಕೊಂಡು. ಹಾಗಾದರೆ ಮನುಷ್ಯರನ್ನು, ಅಂದಿನ ಕಾಲದ ಜನಗಳನ್ನು ದೇವರ ಕಡೆಗೆ ತಿರುಗಿಸುವಂಥ ಮತ್ತು ನೀರಿನ ದೀಕ್ಷಾ ಸ್ಥಾನದವನ್ನು ತೋರಿಸಿಕೊಡೋದಕ್ಕೋಸ್ಕರ ಮತ್ತು ಮಾಡಿಸೋದಕ್ಕೋಸ್ಕರ ಅವನ್ನ ಬಂದರು ಪ್ರಿಯರೇ. ಅದಕ್ಕೇ ಅವನ ಹೆಸರು ಸ್ನಾನಿಕನಾದ ಯೋಹಾನ ಅಂತೇಳಿ ಅಲ್ವಾ? ಹಾಗಾದರೆ ಅವನ ಡ್ಯೂಟಿ ಮುಗಿದಿತ್ತು. ಈಗ ಹೋಗಲಿಕ್ಕೆ ಒಂದು ನೆಪ ಬೇಕು ಪ್ರಿಯರೇ. ಅಂದರೆ ಈ ಲೋಕವನ್ನು ಬಿಟ್ಟು ಮುಂದಕ್ಕೆ ಹೋಗಲಿಕ್ಕೆ ಒಂದು ನೆಪ ಬೇಕು. ಆ ಒಂದು ಕಾರಣಕ್ಕೋಸ್ಕರನೇ ಅಲ್ಲಿ ಏನಾಯಿತು, ಒಂದು ನೆಪವಾಗಿ ಏನಾಯಿತು, ಸೆರೆ ಹಿಡಿಯಲ್ಪಟ್ಟ, ಕೊನೆಗೆ ಕತ್ತಿಯಿಂದ ಕಡಿಯಲ್ಪಟ್ಟು ಪರಾತಿನಲ್ಲಿ ಹೆರೋದನ ಆ ಒಂದು ಇಟ್ಟುಕೊಂಡಂಥ ಹೆಂಡತಿಯ ಮಗಳು ನೃತ್ಯ ಮಾಡಿದ್ರು ಅಂತ ಹೇಳೋದನ್ನು ನಾವಿಲ್ಲಿ ಮತ್ತಾಯನು ಬರೆದ ಸುವಾರ್ತೆ 14ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನಾವು ಗಮನಿಸಿದಾದ್ರೆ ಪ್ರಿಯರೇ, ಅಲ್ಲಿ 14:3 ನಾವು ಗಮನಿಸೋಣ. ಇದರಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಒಂದು ನಿಮಿಷ ಕೇಳಿಸ್ಕೊಳ್ಳಿ ಪ್ರಿಯರೇ. 14:3 ನೋಡಿ. ಅವನು ಏನಕ್ಕೆ ಸೆರೆಗೆ ಒಯ್ಯಲ್ಪಟ್ಟಂದರೆ ಪ್ರಿಯರೇ, ಅವನ ಕೆಲಸ ಏನು? ಸ್ನಾನಿಕನಾದ ಯೋಹಾನ ಕೆಲಸ ಕರ್ತನ ದಾರಿಯನ್ನು ಸಿದ್ಧ ಮಾಡೋದು ಮತ್ತು ನೀರಿನ ದೀಕ್ಷಾ ಸ್ಥಾನವನ್ನು ಕೊಡಿಸಿ ದೇವರನ್ನು ಪರಿಚಯಿಸೋದಾಗಿತ್ತು. ಆದರೆ ಇವನು ಏನು ಮಾಡ್ದಾದರೆ ಸ್ವಲ್ಪ ಅದಕ್ಕಿಂತ ಮೇಲ್ಮಟ್ಟಕ್ಕೆ ಹೋಗಿ ಹೆರೋದನ ಉಪರಾಜನಾದಂಥ ಹೆರೋದನಲ್ಲಿ ಖಂಡಿಸ್ತಾನೆ. ಯಾವ ಥರ ಗೊತ್ತಾ? ಹೆರೋದನು ಹೆರೋದ್ಯಳ ನಿಮಿತ್ತ ಯೋಹಾನನನ್ನು ಕಟ್ಟಿಸಿ ಸೆರೆಯಲ್ಲಿ ಹಾಕಿದನು. ಆ ಹೆರೋದ್ಯಳು ಹೆರೋದನ ಅಣ್ಣನಾದ ಫಿಲಿಪ್ಪನ ಹೆಂಡತಿ. ಯೋಹಾನನು ಹೆರೋದನಿಗೆ ಇವಳನ್ನು ಇಟ್ಟುಕೊಂಡಿರುವುದು ಧರ್ಮವಲ್ಲವೆಂದು ಹೇಳುತ್ತಿದ್ದನು. ಹೆರೋದನು ಕೊಲ್ಲಿಸಬೇಕೆಂದಿದ್ದರು. ಜನರು ಅವನನ್ನು ಪ್ರವಾದಿ ಎಂದು ಎನಿಸಿದ ಭಯಪಟ್ಟು ಕೊಲ್ಲಿಸಲಿಲ್ಲ. ಹಾಗೆ ಮುಂದಕ್ಕೆ ಓದ್ಕೊಂಡು ಹಾಗೆ ನಾವು ಮುಂದಕ್ಕೆ ಓದ್ಕೊಂಡು ಬಂದಾಗ ಪ್ರಿಯರೇ, ಓದಲಿಕ್ಕೆ ಸಮಯ ಇಲ್ಲ. ಹೆರೋದ್ಯಳನ್ನು ಇಟ್ಕೊಂಡಿದ್ದ, ಅದನ್ನು ತಪ್ಪು ಅಂತ ಹೇಳೋದನ್ನು ಯೋಹಾನ ಖಂಡಿಸಿ ಹೇಳಿದಾಗ ಅವನು ಏನು ಮಾಡ್ದ? ಹೆರೋದ್ಯಳ ಮಾತನ್ನು ಕೇಳಿ ಅವನು ಸೆರೆಗೆ ಹಾಕಿಸ್ದ. ಆದರೆ ಕೊಲ್ಲಲಿಕ್ಕೆ ಧೈರ್ಯ ಬರಲಿಲ್ಲ. ಆದರೆ ಹೆರೋದ್ಯಳ ಮಾತ್ರ ಅವನನ್ನು ಕೊಲ್ಲಬೇಕು ಅಂತಲೇ ಕಾಯ್ತಾ ಇದ್ಳು. ಅವನು ಏನು ಹೇಳಲಿಲ್ಲ, ನಿನ್ನ ಅಣ್ಣನ ಹೆಂಡತಿನ ಇಟ್ಟುಕೊಂಡ್ರೆ ಧರ್ಮ ಅಲ್ಲ ಅಂತ ಹೇಳ್ದ. ಹಾಗೆಯೇ ಇವತ್ತು ಕೂಡ ಪ್ರಿಯರೇ, ಯೇಸು ಸ್ವಾಮಿಯ ಮಕ್ಕಳು ನೀವು ಈ ರೀತಿಯಾದ ಪಾಪ ಮಾಡೋದು ಸರಿಯಲ್ಲ ಅಂದರೆ ಅವ್ರನ್ನ ಹಿಡ್ಕೊಂಡು ಹೊಡಿತಾರೆ, ಅರೆಸ್ಟ್ ಮಾಡಿಸ್ತಾರೆ, ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಯಾಕೆಂದರೆ ಸತ್ಯವನ್ನು ಹೇಳಿದಾಗ ಅವ್ರಿಗೆ ಅದು ತಡ್ಕೊಳ್ಳಿಕ್ಕಾಗೋದಿಲ್ಲ ಪ್ರಿಯರೇ.
ಇವತ್ತು ಯೇಸು ಮಕ್ಕಳು ಕೂಡ ಸುವಾರ್ತೆ ಸಾರುವಾಗ ಸತ್ಯವನ್ನು ಹೇಳುವಾಗ ಅವತ್ತು ಯೋಹಾನನನ್ನು ಯಾವ ಥರ ಸೆರೆಗೆ ಹಾಕಿದ್ರೋ ಹಾಗೆಯೇ ಇವತ್ತು ಕೂಡ ನಮ್ಮನ್ನು ಸೆರೆಗೆ ಹಾಕಿಸ್ತಾ ಇದ್ದಾರೆ ಪ್ರಿಯರೇ. ಪ್ರೈಸ್ ಲಾರ್ಡ್. ಸೆರೆಗೆ ಹಾಕಿಸಿದ್ರು ಪರವಾಗಿಲ್ಲ, ಹಿಂಸೆ ಕೊಟ್ಟರು ಪರವಾಗಿಲ್ಲ, ನಮಗೆ ಸ್ವರ್ಗಲೋಕ ಇದೆ ಅಂತ ಹೇಳೋದು ಗ್ಯಾರಂಟಿ. ನಮಗೆ ನಮ್ಮ ಪಾಪಕ್ಕೋಸ್ಕರ ಯೇಸು ಸ್ವಾಮಿ ರಕ್ತವನ್ನು ಸುರಿಸಿದ್ದಾರೆ, ನಮ್ಮ ಪಾಪ ಪರಿಹಾರ ಆಗಿದೆ ನಿಜ. ಆದರೆ ತಪ್ಪುಗಳನ್ನ ಮಾಡಿದರೂ ಕೂಡ ನಾವು ಪುನಃ ಪಶ್ಚಾತ್ತಾಪಟ್ಟು ಆ ಪಾಪಗಳನ್ನ ಬಿಡ್ತಾ ಬರ್ತಾ ಇದ್ದೀವಿ, ದಿನಕ್ಕೆ ಪರಿಶುದ್ಧರಾಗ್ತಾ ಇದ್ದೀವಿ. ಅದರಿಂದ ನಾವು ಭಯಪಡೋದ ಅವಶ್ಯಕತೆ ಇಲ್ಲ ಪ್ರಿಯರೇ. ಆದರೂ ಕೂಡ ಇವತ್ತು ಕೂಡ ದುಃಖದ ವಿಷಯ ಅಂದರೆ ಸತ್ಯವನ್ನು ಹೇಳಿದಾಗ ಆಕ್ಸೆಪ್ಟ್ ಮಾಡ್ಕೊಳ್ಳೋದ ಜನಗಳಿಲ್ಲ. ಹಿಡ್ಕೊಳ್ತಾರೆ, ಹೊಡಿತಾರೆ, ಜೈಲಿಗೆ ಹಾಕ್ತಾರೆ, ಗಲಾಟೆ ಮಾಡಿಸ್ತಾರೆ, FIR ಹಾಕಿಸ್ತಾರೆ. ಅದಕ್ಕೋಸ್ಕರ ಒಂದು ಗ್ಯಾಂಗ್ಗಳು ಉಟ್ಕೊಂಡಿದೆ ಪ್ರಿಯರೇ. ಅದೇ ಥರ ಆ ಯೋಹಾನನ ಕಾಲದಲ್ಲಿ ಆಯಿತು. ನೀನು ಅಣ್ಣನ ಹೆಂಡತಿಯನ್ನು ಇಟ್ಟುಕೊಂಡದ್ದು ಸರಿಯಲ್ಲ ಅಂತ ಹೇಳಿದಾಗ ಅವನನ್ನು ಸೆರೆಗೆ ಹಾಕ್ತಾರೆ. ನನ್ನ ಅಭಿಪ್ರಾಯ ಪ್ರಕಾರ ಪ್ರಿಯರೇ, ಇದು ಒಂದು ನೆಪ ಅಷ್ಟೇ. ಅವನ ಕೆಲಸ ಏನಾಗಿತ್ತು? ನೀರಿನ ದೀಕ್ಷೆ ಸ್ನಾನ ಮಾಡಿಸಿ ಇಸ್ರೇಲ್ ಜನಗಳಿಗೆ ಯೇಸು ಕ್ರಿಸ್ತನನ್ನು ಪರಿಚಯಿಸಿ ಕೊಡುವಂಥದ್ದು ಮತ್ತು ಕರ್ತನ ದಾರಿಯನ್ನು ಸಿದ್ಧ ಮಾಡಿ ಎಲ್ಲರೂ ದೇವರ ಕಡೆಗೆ ತಿರುಗಿ ಅಂತ ಹೇಳ್ಕೊಂಡು ಲೋಕದ ಎಲ್ಲ ಜನಗಳು ಸಾರಿ ಹೇಳುವಂಥದ್ದು ಅವನ ಕೆಲಸವಾಗಿತ್ತು. ಆದರೆ ಅವನು ಹಾಗೇ ಮುಂದುವರೆದು ಅವನೇನು ಮಾಡ್ದ, ಕಣ್ಣಿಗೆ ಕಂಡಂಥ ವ್ಯಕ್ತಿಗಳಿಗೆ ಅವನು ಖಂಡಿಸ್ತಾ ಇದ್ದಿರ್ಬೋದು, ನೀನು ಈ ಥರ ಮಾಡಬೇಡ, ಈ ಥರ ಮಾಡಬೇಡ ಅಂತೇಳಿ. ಕೊನೆಗೆ ಅವನು ಉಪರಾಜನನ್ನು ಕೂಡ ಬಿಡದನೆ ಖಂಡಿಸಿದಾಗ ಅವನು ಅರೆಸ್ಟ್ ಆದ ಪ್ರಿಯರೇ. ಹಲ್ಲೆಲೂಯಾ. ಅದರ ಅರ್ಥ ದೇವರ ಒಂದು ರಾಜ್ಯಕ್ಕೋಸ್ಕರ ಅವನು ಸಾಕ್ಷಿಯಾಗಿ ನಿಂತ ಅಂತ ಹೇಳೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ. ಹಾಗಾದರೆ ಇಲ್ಲಿ ದೇವರ ವಾಕ್ಯದಲ್ಲಿ ಬರೆದಿದೆ, ನಾನು ಇದಕ್ಕೋಸ್ಕರ ಬಂದಿದ್ದೇನೆ ಅಂತ ಆ ಒಂದು 31 ನಾವು ಸ್ಪಷ್ಟವಾಗಿ ತಿಳ್ಕೊಂಡವಲ್ಲ ಪ್ರಿಯರೇ. ಹೀಗೆ ನಾವು ಯೋಹಾನನ ಬಗ್ಗೆ ತಿಳಿಬೇಕಿದ್ರೆ ನಾನು ಇಂದಿನ ಸಂಚಿಕೆಯಲ್ಲಿ ಯೋಹಾನನ ಪೂರ್ಣ ಚರಿತ್ರೆ ಬಗ್ಗೆನೂ ಕೂಡ ತಿಳಿಸಿದ್ದೀನಿ ಪ್ರಿಯರೇ. ಅದನ್ನು ಬೇಕಿದ್ರೆ ನೀವು ನೋಡ್ಕೊಳ್ಬೋದು. ಸಮಯಾವಕಾಶದ ಅಭಾವ ಇರುವಂಥ ಕಾರಣಕ್ಕೋಸ್ಕರ ನಾನು ಚಿಕ್ಕದಾಗಿ ಮತ್ತಾಯನ ಬರೆದ ಸುವಾರ್ತೆ ಒಂದೊಂದು ಅಧ್ಯಾಯನೇ ಕೊಡ್ಬೋದು ಪ್ರಿಯರೇ. ಆದರೆ ಕೊಟ್ಟರೆ ಜನಗಳಿಗೆ ಕೇಳೋಂಥ ತಾಳ್ಮೆ ಇಲ್ಲ. ಆ ಕಾರಣಕ್ಕೋಸ್ಕರ ಒಂದೆರಡು ವಾಕ್ಯಗಳನ್ನ ಕೊಡ್ತಾ ಒಂದೊಂದೇ ಅಧ್ಯಾಯನ ಮುಗಿಸ್ತಾ ಬರ್ತಾಯಿದ್ದೀನಿ. ನನ್ನ ಸೇವೆಗೋಸ್ಕರ ಪ್ರಾರ್ಥನೆ ಮಾಡಿ ಪ್ರಿಯರೇ. ಇಲ್ಲಿ ನಾವು ಗಮನಿಸಿದ ಆದರೆ ಪ್ರಿಯರೇ, ಯೋಹಾನ ಬಂದಂಥ ಕೆಲಸವನ್ನು ಮಾಡ್ತಿದ್ದ, ಅದ್ರ ಜೊತೆಗೆ ದೇವರ ಕಾರ್ಯವನ್ನು ಮಾಡ್ತಾಯಿದ್ದಾಗ ಅವನಿಗೆ ವಿರೋಧ ಬಂತು ಪ್ರಿಯರೇ. ಹಾಗೆಯೇ ಇವತ್ತು ಕೂಡ ನಮಗೂ ಕೂಡ ಕ್ರಿಸ್ತನ ಸಾಕ್ಷಿ ಆಗಬೇಕಾದ್ರೆ ನಾವು ಕ್ರಿಸ್ತನಲ್ಲಿ ಇರುವಂಥ ವಾಕ್ಯದ ಪ್ರಕಾರ ಸತ್ಯವನ್ನು ಹೇಳಿದಾಗ ನಮ್ಮನ್ನು ಕೂಡ ಅರೆಸ್ಟ್ ಮಾಡ್ತಾರೆ ಪ್ರಿಯರೇ. ನಾವು ಕೂಡ ರಕ್ತ ಸಾಕ್ಷಿ ಆಗ್ತೀವಿ ಪ್ರಿಯರೇ. ಈಗ ಯೇಸು ಸ್ವಾಮಿ ಯಾಕೆ ಅವನನ್ನು ಬಿಡಿಸಲಿಕ್ಕೆ ಕೂಡ ಹೋಗಲಿಲ್ಲ ಅಂದರೆ ಅಲ್ಲಿ ಹೋದರೂ ಕೂಡ ಪ್ರಯೋಜನ ಇಲ್ಲ. ಯಾಕೆಂದರೆ ಯೋಹಾನನ ಕೆಲಸಗಳು ಮುಗಿದಿತ್ತು. ಅಂದರೆ ಆತನ ಉದ್ದೇಶ ದೇವರ ಚಿತ್ತ ಅವನು ಪೂರೈಸಿದ. ಇನ್ನು ಅವನಿಗೆ ಬೇರೆ ಕೆಲಸ ಏನಿರಲಿಲ್ಲ ಲೋಕದಲ್ಲಿ. ಆ ಕಾರಣಕ್ಕೋಸ್ಕರ ಅವನನ್ನು ಕರೆದುಕೊಂಡು ಹೋಗಲೇಬೇಕಾಗಿತ್ತು. ಆ ಕಾರಣಕ್ಕೋಸ್ಕರನೇ ಅವನನ್ನು ಕೊಲ್ಲಿಸಿದರು ಅಂತ ಹೇಳೋದು ನಾವಿಲ್ಲಿ ತಿಳಿಬೋದು. ಯಾಕೆಂದರೆ ಯಾವುದಾದೊಂದು ಕಾರಣ ಬೇಕಲ್ಲೋ ಸಾಯಲಿಕ್ಕೆ. ಇವನೇನು ಮಾಡಿದ, ರಕ್ತ ಸಾಕ್ಷಿಯಾಗಿಯೇ ದೇವರಿಗೋಸ್ಕರ ಸತ್ತ ಅಂತ ಹೇಳೋದು ನಾವಿಲ್ಲಿ ತಿಳಿಯಬಹುದಾಗಿದೆ ಪ್ರಿಯರೇ. ಪ್ರೈಸ್ ಲಾರ್ಡ್. ಅಂದರೆ ಯೋಹಾನನ ಕೆಲಸ ಪೂರೈಸಿಯಾಗಿತ್ತು. ಹಾಗೆ ನಾನು ನೀನು ಕೂಡ ಕರ್ತನಿಗಾಗಿ ಮಾಡೋದ ಕೆಲಸ ಪೂರೈಕೆ ಆದ ತಕ್ಷಣವೇ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಈಗ ನೋಡಿ, ಪೌಲ ಹೇಳ್ತಾನೆ, ನನ್ನ ಶ್ರೇಷ್ಠ ಹೋರಾಟ ಮಾಡಿದ್ದೀನಿ, ನಾನು ಎಲ್ಲವನ್ನ ಮಾಡಿ ಮುಗಿಸಿದ್ದೀನಿ, ನನಗೊಂದು ದೊಡ್ಡ ಜಯಮಾಲೆ ಇದೆ ಅಂತ ಹೇಳ್ತಾನಲ್ಲ. ಹಾಗೆಯೇ ನಮಗೂ ನಿಮಗೂ ಜಯಮಾಲೆ ಇದೆ ಪ್ರಿಯರೇ. ಕರ್ತನಿಗಾಗಿ ನಿಂತುಕೊಂಡು ಕರ್ತನಿಗಾಗಿ ನಾವು ಸತ್ಯವನ್ನೇ ಸಾರಿ ಸತ್ಯ ಪ್ರಕಾರವೇ ನಾವು ನಡೆದು ಸತ್ಯವನ್ನು ಇತರ ಜನ ತಿಳಿಸುವಾಗ ನಮಗೆ ಹಿಂಸೆಗಳಿದೆ, ಬಂಧನಗಳಿದೆ, ಇಕ್ಕಟ್ಟುಗಳಿದೆ. ಆದರೆ ಭಯಪಡೋದು ಅಗತ್ಯ ಇಲ್ಲ. ನಾವು ಈ ಲೋಕ ನಮಗೆ ಶಾಶ್ವತ ಅಲ್ಲ. ಇಲ್ಲಿ ಗಲಾಟೆ ಮಾಡೋರು ಯಾರು ಪರ್ಮನೆಂಟಾಗಿ ಶಾಶ್ವತವಾಗಿ ಆಯಿಸಿಲ್ಲ ಅವರಿಗೆ. ಅವರು ಒಂದಲ್ಲ ಒಂದು ದಿವಸ ಸಾಯಲೇಬೇಕು, ನಾವು ಒಂದಲ್ಲ ಒಂದು ದಿವಸ ಸಾಯಬೇಕು. ಆದರೆ ಕರ್ತನಿಗಾಗಿ ನಿಂತವರು ನಾವು ಸ್ವರ್ಗಕ್ಕೆ ಹೋಗ್ತೀವಿ, ಪರಲೋಕ ರಾಜ್ಯ ಪಡಿತೀವಿ, ಆತನ ಸಾನ್ನಿಧ್ಯವನ್ನು ಅನುಭವಿಸ್ತೀವಿ ಪ್ರಿಯರೇ. ಈ ಒಂದು ಸಂತೋಷವನ್ನು ಇಟ್ಟುಕೊಂಡು ನಾವು ಕರ್ತನ ಕಾರ್ಯವನ್ನು ಯೋಹಾನನ ರೀತಿಯಲ್ಲೇ ಸತ್ಯವನ್ನು ಹೇಳೋದ್ರ ಮೂಲಕ ನಾವು ತೋರಿಸ್ಕೊಡೋಣ ಪ್ರಿಯರೇ. ಹಾಗಾದರೆ ಯೋಹಾನನ ಒಂದು ಚಿಕ್ಕ ಪರಿಚಯ ಮಾಡಿಕೊಡ್ತೀನಿ ನಿಮಗೆ. ಯೋಹಾನ ಜಕ್ಕರಿಯ ಮತ್ತು ಎಲಿಜಬೆತನ ಮಗು. ಇವನ ಜನನವನ್ನು ದೇವದೂತಂದರೆ ಹೇಳಿದ್ರು ಪ್ರಿಯರೇ. ಇವನು ಮೂರನೇದಾಗಿ ಇವನು ದೇವರಿಂದ ಕರೆದು ನೇಮಿಸಲ್ಪಟ್ಟವನು. ಇವನ ಕಾರ್ಯವನ್ನು ಸಂಪೂರ್ಣವಾಗಿ ದೇವರು ಹೇಳಿದಂಥ ಕಾರ್ಯವನ್ನು ಸಂಪೂರ್ಣವಾಗಿ ಮಾಡಿ ಮುಗಿಸಿದಂಥ ವ್ಯಕ್ತಿ. ದೇವರು ಏನು ಹೇಳಿದ್ರು, ಕರ್ತನ ದಾರಿಯನ್ನು ಸಿದ್ಧ ಮಾಡು, ಪರಲೋಕ ರಾಜ್ಯದ ಕಡೆಗೆ ಎಲ್ಲರನ್ನ ಕರಿ,
ದೇವರನ್ನು ಯೇಸುವನ್ನು ಇಸ್ರೇಲ್ ಜನಗಳಿಗೆ ಮತ್ತು ಅನ್ಯ ಜನಗಳಿಗೆ ಪರಿಚಯ ಮಾಡಿಕೊಡ್ತಾ ಹೇಳಿದಂಥ ಕೆಲಸವನ್ನು ಅವನು ಪೂರೈಸಿರ್ತಕ್ಕಂಥ ವ್ಯಕ್ತಿ. ಹಾಗೆ ಇದ್ದುದನ್ನು ಇದ್ದಾಗೆ ಹೇಳುವಂಥ ವ್ಯಕ್ತಿ ಅವನು. ಯಾರು? ಎಲೈ ಸರ್ಪ ಜಾತಿಯವರೇ ಅಂತ ಹೇಳ್ದ. ಒಳ್ಳೆ ಫಲವನ್ನು ಕೊಡದಿದ್ದ ಮರಗಳ ಕಡಿದು ಹಾಕ್ತಾರಂತ ಜನಗಳಿಗೆ ಹೇಳ್ದ. ನೀವು ನಿಮ್ಮ ಸೈನಿಕರಿಗೆ ಅವನು ಹೇಳ್ತಾನೆ, ನೀವು ಅಸಲಿಗಿಂತ ಹೆಚ್ಚಿನದನ್ನು ಕೇಳ್ಕೋಬೇಡಿ. ಒಂದು ಅಂಗಿನ ನೀವು ಬೇರೆಯವರಿಗೋಸ್ಕರ ಕೂಡಿ ತಗೊಂಡು ಅವ್ರಿಗೆ ಡೈರೆಕ್ಟಾಗಿ ಹೇಳ್ತಾನೆ. ತಪ್ಪಾದ ಮಾರ್ಗಗಳಿಂದ ಇದ್ದಂಥ ವ್ಯಕ್ತಿಗಳು ನಿಮಗೆ ತಿಳಿಸಿದವರು ಯಾರು ಅಂತ ಕೇಳ್ತಾರೆ. ಈ ಥರ ಇವನು ಇದ್ದಕ್ಕಿದ್ದಾಗನೇ ಖಂಡಿಸಿ ಹೇಳುವಂಥ ವ್ಯಕ್ತಿಯಾಗಿದ್ದ ಪ್ರಿಯರೇ. ಅಂದರೆ ಈತ ಉತ್ತಮವಾಗಿ ದೇವರಿಗೆ ಸಾಕ್ಷಿಯಾಗಿದ್ದ ಪ್ರಿಯರೇ. ಹಾಗೆಯೇ ನಾವು ಯಜ್ಞಕ್ಕೆ ನೇಮಿಸಿದ ಕುರಿಮರಿ ಯಾವಾಗ ಬಂದರೋ ಅಲ್ಲಿಗೆ ಇವನ ಕೆಲಸ ಮುಗೀತು ಅಂತಲೇ ಅರ್ಥ ಪ್ರಿಯರೇ. ಅಂದರೆ ಈತನೇ ಯಜ್ಞಕ್ಕೆ ನೇಮಿಸಿದ ಕುರಿಮರಿ, ಇವನು ನನಗಿಂತ ಮೊದಲೇ ಇದ್ದವನು ಅಂತ ತೋರಿಸಿದ್ರಲ್ಲ ವಾಕ್ಯದಲ್ಲಿ. ಹಾಗಾದರೆ ನಾವು ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯದ 12ನೇ ವಾಕ್ಯ ಮತ್ತು ಯೋಹಾನ 1ನೇ ಅಧ್ಯಾಯ 29ರಿಂದ 31ರವರೆಗೆ ನಾವು ಗಮನಿಸ್ತಾಯಿದ್ರೆ, ಯೇಸು ಸ್ವಾಮಿ ಯಾವಾಗ ಈ ಲೋಕಕ್ಕೆ ಬಂದಾದ್ಮೇಲೆ ಯಾವಾಗ ಅವನು ಯೇಸು ಸ್ವಾಮಿನ ಪರಿಚಯ ಮಾಡಿಕೊಟ್ರು, ಆ ಪರಿಚಯ ಮಾಡಿಕೊಟ್ಟ ಕ್ಷಣದಿಂದ ಈ ಯೋಹಾನನ ಕೆಲಸ ಮುಗಿದಿತ್ತು. ಅದಕ್ಕೋಸ್ಕರ ಯೋಹಾನನನ್ನು ದೇವರು ಕರೆದುಕೊಂಡ್ರು ಅಂತ ಹೇಳೋದನ್ನು ನಾವಿಲ್ಲಿ ಸ್ಪಷ್ಟವಾಗಿ ತಿಳಿಬೋದಾಗಿದೆ ಪ್ರಿಯರೇ. ಹಾಗಾದರೆ ದೇವರಿಗೆ ಕರುಣೆ ಇಲ್ಲದೆ ಅಲ್ಲ, ಕನಿಕರ ಇಲ್ಲದೆ ಅಲ್ಲ, ದೇವರ ಚಿತ್ತ ಏನಿತ್ತು ಈ ಕೆಲಸವನ್ನು ಮುಗಿಸಿ ಅವನು ಹೋಗೋದಾಗಿತ್ತು. ಅದನ್ನು ಮಾಡಿ ಪೂರೈಸಿದ ಅವನು ಹೋದ ಪ್ರಿಯರೇ. ಪ್ರೈಸ್ ಲಾರ್ಡ್. ಹಾಗೆಯೇ ನಾವು ಕೂಡ ನಮ್ಮ ಕೆಲಸವನ್ನು ಮಾಡಿ ಪೂರೈಸಿ ದೇವರ ರಾಜ್ಯವನ್ನು ಮಹಿಮೆಪಡಿಸೋ ಪ್ರಿಯರೇ. ಪ್ರೈಸ್ ಲಾರ್ಡ್. ಆಮೇನ್, ಆಮೇನ್, ಆಮೇನ್.